ನೋಡಿ ತೋತಾಪುರಿ ಮಾವಿನಕಾಯಿ ಚಟ್ನಿ ಇದು ಎಷ್ಟು ರುಚಿಯಾಗಿದೆ ಅಂದರೆ ನಾನು ಮಾಡಿರೋದೇ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿದೆ. ಇದನ್ನು 300 ಗ್ರಾಮ್ ಅಷ್ಟಿದೆ. ಇದನ್ನೆಲ್ಲ ಸಿಪ್ಪೆ ತೆಗೆದು ತುರಿದಿಟ್ಕೋಬೇಕು. ಬಾಣಲಿ ಇಟ್ಟು 1.5 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಜೀರಿಗೆ, ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಸ್ಪೂನ್ ಧನಿಯಾ ಹಾಕ್ಕೋಬೇಕು. ಇದು ಫ್ರೈ ಆದಮೇಲೆ ಸ್ವಲ್ಪ ಮೆಂತ್ಯ, 5-6 ಒಣಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಮಿಕ್ಕಿದ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಮೆಣಸಿನ್ಕಾಯಿ ಹಾಕಿದ್ರು ಖಾರ ಕಮ್ಮಿನೇ ಇತ್ತು. ನೀವು ಮಾವಿನಕಾಯಿಗೆ ಸ್ವಲ್ಪ ಜಾಸ್ತಿ ಇಡಿಸುತ್ತೆ, ಹಾಕ್ಕೊಳ್ಳಿ ಖಾರ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅರಿಶಿನ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಪಲ್ಸ್ ಕಡೆ 2 ಸರಿ ರೌಂಡ್ ಮಾಡ್ಕೊಳ್ಳಿ. ಇದು ಏನು ರುಚಿ ಇರುತ್ತೆ ಅಂದರೆ ಎಲ್ಲದು ಏನೇನು ಹಾಕಿದ್ದೀವಿ ಗೊತ್ತಲ್ವ, ಎಲ್ಲದರ ಘಮನೂ ಬರುತ್ತೆ. ತುಂಬ ಅಂದರೆ ತುಂಬ ರುಚಿ ಆಗುತ್ತೆ. ತೋತಾಪುರಿಲೇ ಮಾಡ್ಕೊಳ್ಳಿ. ಇದು ಈ ತುರಿದಿರೋದು ಹಾಕ್ಬಿಟ್ಟು ಆ ಬೇಳೆಗೋಸ್ಕರ 1-2 ಸ್ಪೂನ್ ನೀರು ಹಾಕ್ಕೋಬೇಕು. ಮಾವಿನಕಾಯಿಗೆ ಏನು ಬೇಡ. 2 ಸರಿ ಪಲ್ಸ್ ಕಡೆ ಅಂದ್ಕೊಂಡು ಹಿಂಗೂ ಕೊಟ್ಟು ಒಗ್ಗರಣೆ ಕೊಟ್ಕೊಳ್ಳಿ, ಬರೀದೇ ತಿಂದುಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಅಪ್ಪ ಏನು ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಾ ಅನ್ಕೋತೀರ, ಅಷ್ಟು ಚೆನ್ನಾಗಿರುತ್ತೆ. ಇಷ್ಟ ಆಯ್ತಾದರೆ ಲೈಕ್